ಇದು ಖ್ಯಾತ ನಟನೊಬ್ಬನ ಅಫೇರ್ ಸ್ಟೋರಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 308 ಜನರ ಜೊತೆ ಅಫೇರ್ ಇಟ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರು ಆ ನಟ? ಇಷ್ಟು ಜನರ ಜೊತೆ ಅದು ಹೇಗೆ ಸಂಬಂಧವನ್ನು ಇಟ್ಕೊಂಡಿದ್ರು ಗೊತ್ತಿಲ್ಲ. ಇದು ಖ್ಯಾತ ನಟನೊಬ್ಬನ ಅಫೇರ್ ಸ್ಟೋರಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 308 ಜನರ ಜೊತೆ ಅಫೇರ್ ಇಟ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. 308 ಜನರ ಜೊತೆ ಅಫೇರ್ ಜೊತೆಗೆ 3 ಮದುವೆ ಕೂಡ ಆಗಿದ್ದ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಹಾಗಾದ್ರೆ ಆ ನಟ ಯಾರು? ಅವನ ಹಿನ್ನೆಲೆ ಏನು? ಇದು ಬಾಲಿವುಡ್ ಮಾತ್ರವಲ್ಲ, ಇಡೀ ಚಿತ್ರರಂಗವೇ ಶಾಕ್ ಆಗುವಂತಹ ಒಂದು ವಿಚಾರ. ಇದು ನಟ ಸಂಜಯ್ ದತ್ ಕುರಿತಾದಂತಹ ಒಂದು ದೊಡ್ಡ ಸ್ಟೋರಿ. ಸಂಜಯ್ ದತ್ಗೆ ಗಲ್ಲಿಯಲ್ಲೂ ಕೂಡ ಅಫೇರ್ ಇತ್ತು ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ದೊಡ್ಡ ದೊಡ್ಡ ಸ್ಟಾರ್ ನಟಿಯರ ಜೊತೆಗೂ ಕೂಡ ಅಫೇರ್ ಇಟ್ಟುಕೊಂಡಿದ್ದ ಎನ್ನುವಂತಹ ಒಂದು ಮಾತು, ಆರೋಪ. ಮಾಧುರಿ ದೀಕ್ಷಿತ್, ರೇಖಾ, ಟೀನಾ, ಮಿನಿಮ್ ಜೊತೆ ಅಫೇರ್ ಇತ್ತು ಅಂತ ಹೇಳಲಾಗ್ತಾ ಇದೆ. 1987ರಲ್ಲಿ ರಿಚಾ ಶರ್ಮಾ ಅವರನ್ನು ಮದುವೆ ಹಾಕಿತ್ತು. ರಿಚಾ ಶರ್ಮಾ ನಂತರ ರಿಯಾ ಪಿಳ್ಳೈ ಜೊತೆ ಮದುವೆ ಹಾಕಿತ್ತು. ರಿಯಾ ಪಿಳ್ಳೈ ವಿಚ್ಛೇದನದ ಬಳಿಕ ಮಾನ್ಯತಾ ಜೊತೆ ಕೂಡ ವಿವಾಹ ಆಗಿತ್ತು. ಇದು ಖ್ಯಾತ ನಟನೊಬ್ಬನ ಅಫೇರ್ ಸ್ಟೋರಿ. ನೋಡಿ, 3 ಮದುವೆಯಾಗಿದ್ರು. 3 ಮದುವೆಯ ಜೊತೆ 308 ಜನರ ಜೊತೆ ಅಫೇರ್ ಇಟ್ಕೊಂಡಿದ್ರು ಸಂಜಯ್ ದತ್ ಎನ್ನುವಂತಹ ಒಂದು ಆರೋಪ. ಇದು ನಿಜವೋ ಸುಳ್ಳು ಗೊತ್ತಿಲ್ಲ, ಆದರೆ ಆರೋಪ ಅಂತೂ ಕೇಳಿ ಬರ್ತಾ ಇದೆ. ಸಂಜಯ್ ದತ್ ಎಂತಹ ಒಂದು ನಟ, ಎಂತಹ ಹೆಸರಿದೆ ಅನ್ನುವಂಥದ್ದು ಗೊತ್ತು. ಕೆಲವೊಂದು ಆರೋಪಗಳನ್ನು ಕೂಡ ಮೈಮೇಲೆ ಎಳೆದುಕೊಂಡಿದ್ರು, ಅದು ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಇಷ್ಟು ವರ್ಷ ಬರೋಬ್ಬರಿ 308 ಜನರ ಜೊತೆ ಸಂಬಂಧವನ್ನು, ಅಫೇರನ್ನು ಇಟ್ಟುಕೊಂಡಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದು ಇಡೀ ಬಾಲಿವುಡ್ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಒಂದು ಶಾಕ್ ಆಗುವಂತಹ ವಿಚಾರ. ಇದು ನಟ ಸಂಜಯ್ ದತ್ಗೆ ಸಂಬಂಧಪಟ್ಟಂತಹ ಒಂದು ಪರ್ಸನಲ್ ಸ್ಟೋರಿ. ಇದು ಪರ್ಸನಲ್ ಲೈಫ್ ಬಗ್ಗೆ, ಪರ್ಸನಲ್ ವಿಚಾರಗಳ ಬಗ್ಗೆ ಈಗ ಸುದ್ದಿ ಹೊರಗೆ ಬರ್ತಾ ಇದೆ. ಹಾಗಾದರೆ ನಿಜಕ್ಕೂ ಕೂಡ ಸಂಜಯ್ ದತ್ ಇಷ್ಟು ಜನರ ಜೊತೆ ಅಫೇರ್ ಇಟ್ಕೊಂಡಿದ್ರ, ಸಂಬಂಧವನ್ನು ಇಟ್ಕೊಂಡಿದ್ರ? ದೊಡ್ಡ ಒಂದು ನಟಿಯರ ಜೊತೆ, ಮಾಧುರಿ ದೀಕ್ಷಿತ್ ಆಗಿರೋದು, ರೇಖಾ, ಟೀನಾ, ಮಿನಿಮ್ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ರ ಎನ್ನುವಂತಹ ಪ್ರಶ್ನೆ. 1987ರಲ್ಲಿ ರಿಚಾ ಶರ್ಮಾ ಅವರನ್ನು ಮದುವೆ ಆಗಿರ್ತಾರೆ ಸಂಜಯ್ ದತ್. ಅದಾದ ನಂತರ ರಿಯಾ ಪಿಳ್ಳೆ ಅವ್ರನ್ನ ಕೂಡ ಮದುವೆ ಆಗ್ತಾರೆ. ಯಾಕಂದರೆ 3 ಜನ ಮದುವೆ ಆಗಿರುವಂಥದ್ದು. ರಿಯಾ ಪಿಳ್ಳೆ ಅವರಿಗೆ ಒಂದು ಡೈವರ್ಸನ್ನು ಕೊಟ್ಟಾದ ಮೇಲೆ ಮಾನ್ಯತಾ ಜೊತೆ ಮದುವೆ ಆಗ್ತಾರೆ. ಹೀಗೆ 3 ಮದುವೆಗಳನ್ನು ಆಗಿರ್ತಾರೆ. ಈ 3 ಮದುವೆಗಳ ಜೊತೆ ಅವರು ತಮ್ಮ ಸಿನಿಮಾ ಒಂದು ಜರ್ನಿಯಲ್ಲಿ 308 ಜನರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ನಿಜಕ್ಕೂ ಕೂಡ ಸಂಜಯ್ ದತ್ ಅವರಿಗೆ ಇಷ್ಟೊಂದು ಅಫೇರ್ಗಳು ಇತ್ತ? ಹಿಂದಿ ಅಲ್ಲದೆ ಅನೇಕ ಎಲ್ಲ ಭಾಷೆಯ ಒಂದು ಚಿತ್ರಗಳಲ್ಲಿ ನಟಿಸ್ತಾ ಇದ್ದಾರೆ, ಸೈ ಅನ್ನಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ವಯಸ್ಸಾದರೂ ಕೂಡ ಅವರ ನಟನೆಗೆ ವಯಸ್ಸು ಆಗಿಲ್ಲ ಅನ್ನೋಂಥ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂತಹ ಒಂದು ಸಂಜಯ್ ದತ್ ಅವರಿಗೆ ನಿಜಕ್ಕೂ ಕೂಡ ಇಷ್ಟೊಂದು ಜನರ ಜೊತೆ ಅಫೇರ್ ಇತ್ತ ಎನ್ನುವಂತಹ ವಿಚಾರ ನಿಜಕ್ಕೂ ಕೂಡ ಎಲ್ಲರೂ ಶಾಕ್ ಆಗ್ತಾರೆ, ಇರಬಹುದಾ ಅಂತ. ಯಾಕಂದರೆ ಚಿತ್ರರಂಗದಲ್ಲಿ ಒಂದು ಮದುವೆಗಿಂತಲೂ ಹೆಚ್ಚು ಮದುವೆ ಆಗೋದು, ಡಿವೋರ್ಸ್ ಆಗೋದು ಇವೆಲ್ಲವೂ ಕೂಡ ಕಾಮನ್. ಮತ್ತು ಇನ್ನು ಅಫೇರ್ ವಿಚಾರಕ್ಕೆ ಬಂದಾಗ ಅದು ಕೂಡ ಒಂದು ರೀತಿಯಲ್ಲಿ ಕಾಮನ್ ಅಂತ ಹೇಳಬಹುದು. ಆದರೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಕೆಲವರು ಗುಟ್ಟಾಗಿ ನಡೆಸ್ತಾರೆ, ಕೆಲವರು ಈ ರೀತಿಯಾಗಿ ಗೊತ್ತಾಗೋ ಥರ ಮಾಡ್ಕೊಳ್ತಾರೆ. ಸಾಕಷ್ಟು ವಿಚಾರಗಳನ್ನು ಕೂಡ ನಾವು ನೋಡಿದ್ದೀವಿ ಚಿತ್ರರಂಗದಲ್ಲಿ. ಏನಾಗುತ್ತೆ ಏನಿಲ್ಲ, ಅಫೇರ್ಗಳು ಯಾವ ರೀತಿಯಾಗಿ ಇಟ್ಕೊಂಡಿರ್ತಾರೆ ಇಲ್ವಾ. ಈಗ ನಾನು ಚೆನ್ನಾಗಿದ್ದಾರೆ, ಒಂದು 4 ದಿನ ಸುತ್ತಾಡ್ತಾರೆ, ಆಮೇಲೆ ಇನ್ನೊಬ್ಬರು ಬೇರೆಯವ್ರ ಜೊತೆ ಓಡಾಡ್ತಾರೆ, ಈ ರೀತಿಯಾಗಿ ಇರುತ್ತೆ. ಹೀಗಾಗಿ ಸಂಜಯ್ ದತ್ ಅವರ ಒಂದು ವಿಚಾರದಲ್ಲಿ ಈಗ 308 ಜನರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.